ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಇಷ್ಟ ಆಯ್ತಾ ಬಾಸ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು 25,487 ಪೋಸ್ಟ್ಗಳ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಭಾರತ ಸರ್ಕಾರದಿಂದ ಬಿಟ್ಟಿದೆ. ನೋಟಿಫಿಕೇಷನ್ ರಿಲೀಸ್ ಆಗಿದ್ದು 1ನೇ ತಾರೀಕು, ಸ್ಟಾರ್ಟ್ ಆಗಿದ್ದು 1ನೇ ತಾರೀಕು ಡಿಸೆಂಬರ್. ನೀವು ಲಾಸ್ಟ್ ಡೇಟ್ ಕೊನೆಯ ದಿನಾಂಕ 31 ಡಿಸೆಂಬರ್ 2025ರವರೆಗೆ ಅಪ್ಲೈ ಮಾಡಬಹುದು. ಅಪ್ಲಿಕೇಶನ್ ಕರೆಕ್ಷನ್ ಮಾಡೋಕ್ಕೆ 8-10 ಜನವರಿವರೆಗೆ ಟೈಮ್ ಕೊಟ್ಟಿದ್ದಾರೆ. ಎಕ್ಸಾಮ್ ಡೇಟ್ ಬಂದುಬಿಟ್ಟು ಫೆಬ್ರವರಿ ಏಪ್ರಿಲಲ್ಲಿ ಇರ್ತದೆ. ಮೊದಲಿಗೆ ನೀವು ನಮ್ಮ ಚಾನಲ್ನ ಫಸ್ಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಮುಂದಿಂದ ಹೇಳ್ತಾ ಹೋಗ್ತೀನಿ. ಮತ್ತು ಎಲಿಜಿಬಿಲಿಟಿ ಬಂದು 18ರಿಂದ 23 ವರ್ಷ ಆಗಿರಬೇಕು 1 ಜನವರಿ 2026ಕ್ಕೆ. ಮತ್ತು ಏಜ್ ರಿಲ್ಯಾಕ್ಸೇಷನ್ಸ್ ಎಲ್ಲ ಒಳಗಡೆ ನಿಮಗೆ ನೋಟಿಫಿಕೇಷನಲ್ಲಿ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, SSLC ಆಗಿದ್ದರೆ ಸಾಕು, ಹೈಟು ವೆಯ್ಟು ಚೆನ್ನಾಗಾಗಿದ್ದರೆ ಸಾಕು, ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ 170 ಸೆಂಟಿಮೀಟರ್ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೂ ತಿಳಿಸ್ತಾ ಹೋಗ್ತೀನಿ. ಇಷ್ಟಿದ್ರೆ ಸಾಕು, ನೀವು ಎಲಿಜಿಬಲ್. ಮತ್ತು ಇಲ್ಲಿ 25,487 ಪೋಸ್ಟಲ್ಲಿ BSF, CISF, CRPF, SSB, ITBP, ಅಸ್ಸಾಂ ರೈಫಲ್ಸ್, SSF ಟೋಟಲ್ ಎಲ್ಲ ಎಷ್ಟೆಷ್ಟಿದ್ದಾವೆ ಅಂತ ಡಿವೈಡ್ ಮಾಡಿದ್ದಾರೆ. ಒಂದೇ ಇದರಲ್ಲಿರಲ್ಲ, ಸ್ಟೇಟ್ ವೈಸ್ ಇರ್ತವೆ ಜಾಬ್ಸು. ನೀವು ಎಂಟೈರ್ ನೋಟಿಫಿಕೇಷನ್ ಕೂಡ ನಮ್ಮ ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ. ಮುಂದೆ ನೋಡ್ತಾ ಹೋಗಿ, ಚೆನ್ನಾಗಿ HD ವ್ಯೂವಲ್ಲಿ ಇಟ್ಕೊಂಡು ನೋಡ್ತಾ ಹೋಗಿ, ಒಳ್ಳೊಳ್ಳೆ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ಸೆಲೆಕ್ಷನ್ ಪ್ರಾಸೆಸ್ ಬಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಫಿಸಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಫಿಸಿಕಲ್ ಎಕ್ಸಾಮ್ ಏನು ಟಫ್ ಇರಲ್ಲ, ಮೀಡಿಯಮ್ ಆಗಿ ಇಟ್ಟಿದ್ದಾರೆ. ಅದು ಕೂಡ ಏನೇನು ಇಟ್ಟಿದ್ದಾರೆ ಅಂತೇಳಿ ನಿಮಗೆ ನೋಟಿಫಿಕೇಷನಲ್ಲಿ ವಿವರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ನೀವು ಮೊಬೈಲಿಂದ ಅಫಿಷಿಯಲ್ ವೆಬ್ಸೈಟ್ ssc.gov.in ಅಂತ ಹೊಡೆದಾಗ ಈ ಥರ ಬರುತ್ತೆ. ಅಲ್ಲಿ ನೋಟಿಸ್ ಬೋರ್ಡ್ ಅಂತ ಇರುತ್ತೆ. ನಿಮಗೆ ಭಾಳ ನೋಟಿಫಿಕೇಷನ್ ಇರೋದ್ರಿಂದ ಅಲ್ಲಿ ಡೇಟ್ ಸೆಲೆಕ್ಷನ್ ಮಾಡಿದರೆ ಆ ಡೇಟ್ 1ನೇ ತಾರೀಕು ಡಿಸೆಂಬರ್ ಹಾಕಿದರೆ ಸಾಕು. ನೀವು ಫ್ರಮ್ ಟು 1 ಅಂತ ಹಾಕಿ ಅಲ್ಲಿ ಒಂದು ನಿಮಗೆ ಈ ಥರ ಅಫಿಷಿಯಲ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸು ಪ್ರತಿಯೊಂದು ಪಿನ್ ಟು ಪಿನ್ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತಾರೆ. 13 ಲ್ಯಾಂಗ್ವೇಜ್ನಲ್ಲಿ ನೀವು ಎಕ್ಸಾಮ್ನ ಬರಿಬೋದು, ಅದು ಕೊಟ್ಟಿದ್ದಾರೆ. ನೀಟಾಗಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದು ಸೆಲೆಕ್ಷನ್ ಮಾಡಿಕೊಂಡು ಕನ್ನಡದಲ್ಲೇ ಬರೀರಿ, ಎಕ್ಸಾಮ್ಸ್ ಜಾಬ್ ತಗೊಳ್ರಿ, ಗೌರ್ಮೆಂಟ್ ಜಾಬ್. ಅದೇ ರೀತಿ ಇಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ಸು ಮತ್ತು ಫಿಸಿಕಲಲ್ಲಿ ಕೆಲವು ರಿಲ್ಯಾಕ್ಸೇಷನ್ ಇರ್ತವೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಇರ್ತಕ್ಕಂಥ ಜನರಿಗೆ, ಮತ್ತು ಏಜಲ್ಲಿ ಕೆಲವು ರಿಲ್ಯಾಕ್ಸೇಷನ್ಸ್ ಇದ್ದಾವೆ. ಫಸ್ಟ್ಗೆ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಲಾಗಿನ್ OTP ಥ್ರೂ ಲಾಗಿನ್ ಆಗಿ ರಿಜಿಸ್ಟರ್ ಆಗಬೇಕು, ನಂತರ ಅಪ್ಲೈ ಮಾಡಬೇಕು. ಈ ಥರ ಕ್ಯಾಟಗಿರಿ ವೈಸ್ನು ಎಷ್ಟೆಷ್ಟು ಜಾಬ್ಸ್ ಡಿವೈಡ್ ಮಾಡಿದ್ದಾರೆ, ಯಾವ್ಯಾವ ಫೋರ್ಸಲ್ಲಿ ಅಂತೇಳಿ ಕೊಟ್ಟಿದ್ದಾರೆ. ನಾನು ಭಾರತದ ಸರ್ಕಾರದ ಹುದ್ದೆಗಿಡ್ಸ್ಕೋಬೇಕಂದ್ರೆ ಸಾಕು, ಇದಕ್ಕೆ ಅಪ್ಲೈ ಮಾಡಿದರೆ ಸಾಕು, ಮುಗೀತು. ನನಗೆ ಇಂಥದ್ದೇ ಜಾಬ್ ಅಂತೇನಿಲ್ಲ. ಭಾರತೀಯ ಸೇನೆಯಲ್ಲಿ ಒಂದು ಸೇವೆ ನೀಡ್ತಕ್ಕಂಥ ಅವಕಾಶ ಎಲ್ಲರಿಗೂ ಸಿಗಲ್ಲ, ಪಡ್ಕೊಳ್ಳಿ. ವಯಸ್ಸು ಬಂದುಬಿಟ್ಟು ಅಪ್ಲೈ ಮಾಡೋಕ್ಕೆ 18 ವರ್ಷದಿಂದ 23 ವರ್ಷದವರೆಗೆ, SC STಗೆ 5 ವರ್ಷ ರಿಲ್ಯಾಕ್ಸೇಷನ್, OBCಗೆ 3 ವರ್ಷ, ಮತ್ತು ಎಕ್ಸ್ ಸರ್ವಿಸ್ ಮ್ಯಾನಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತದೆ. ಮತ್ತು ನಿಮಗೆ ಇಲ್ಲಿ ಇನ್ನೂ 5 ವರ್ಷ, 8 ವರ್ಷ, 10 ವರ್ಷ ಯಾರ್ಯಾರಿಗೆ ಅಂತ ಕೊಟ್ಟಿದ್ದಾರೆ. ನೀವು ಸ್ಲೋ ಇಟ್ಕೊಳ್ರಿ ವಿಡಿಯೋ ಸ್ಪೀಡ್ನ. ನೀವು ಕ್ಲಿಯರಾಗಿ ನೋಟಿಫಿಕೇಷನ್ನ ನಮ್ಮ ಮೊಬೈಲಲ್ಲಿ HD ಇಟ್ಕೊಂಡು ಇಲ್ಲೇ ಓದ್ಕೋಬೋದು ಕೂಡ. ಕ್ವಾಲಿಫಿಕೇಷನ್ ಕೂಡ ಯಾವ ಥರ ಇರಬೇಕಂತ ಕೊಟ್ಟಿದ್ದಾರೆ. SSLC ಆಗಿರಬೇಕು, ಅದಕ್ಕೆ ಇನ್ನೂ ಏನೇನು ಅಂತೇಳಿ ಡೀಟೇಲ್ ಆಗಿ ಯಾವ ಥರ ಪಾಸ್ ಆಗಿರಬೇಕು ಏನಂತೇಳಿ ಕೊಟ್ಟಿದ್ದಾರೆ. ಮತ್ತು NCCಯಲ್ಲಿ ABC ಕ್ಯಾಟಗರಿ ಇರ್ತವೆ. NCCಯಲ್ಲಿ ಮಾಡಿದವ್ರಿಗೆ ಕೃಪಾಂಕಗಳು ಕೂಡ ಇದ್ದಾವೆ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಮೊಬೈಲಲ್ಲಿ ssc.gov.in ಅಂತ ಹೊಡೆದ್ರೆ ನೋಟಿಫಿಕೇಷನ್ ಸಿಗುತ್ತದೆ. ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. OTP ಮತ್ತು ಲಾಗಿನ್ ಮಾಡ್ಕೊಂಡು OTP ಥ್ರೂ ರಿಜಿಸ್ಟರ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡುವಾಗ ಕೂಡ ಏನೇನು ಕೇಳ್ತಾರೆ ಅಂತ ಎಲ್ಲ ವಿವರಿಸ್ತಾ ಹೋಗ್ತೀನಿ. ಮೊದಲಿಗೆ ಈ ವಿಡಿಯೋನ ಯಾರ್ಯಾರಿಗೆ ನಿಮ್ಮ ಸ್ನೇಹಿತರಿಗೆ, ಸ್ಟೂಡೆಂಟ್ಸ್ಗೆ ಗೋರ್ಮೆಂಟ್ ಜಾಬ್ ಸಿಕ್ಕರೆ ಸಾಕಪ್ಪ ಅಂತ ಇರೋರಿಗೆ, ನಿಮ್ಮ ಸ್ನೇಹಿತರ ಮಕ್ಕಳಿಗೆ ಈ ಒಂದು ಭಾರತೀಯ ಸೇನೆಯಲ್ಲಿ ಸೇರಿ ಒಂದು ಒಳ್ಳೆಯ ಸಂಬಳ ಕೂಡ ಇರುತ್ತದೆ, ಸೇವೆ ಮಾಡೋಕ್ಕೆ ಸಿದ್ಧ, ಭಾರತ ಸರ್ಕಾರದ ಜಾಬ್ ಆದರೆ ಸಾಕು ಅನ್ನೋರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಇನ್ನೂ 1-2 ರಿಕ್ರೂಟ್ಮೆಂಟ್ ಇದ್ದಾವೆ. ನಮ್ಮ ಚಾನಲ್ನ ನೀವು ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿದರೆ ನಿಮಗೆ ನಾವು ಹಾಕ್ತಕ್ಕಂಥ ವಿಡಿಯೋ ನೋಟಿಫಿಕೇಷನ್ ಮುಖಾಂತರ ಬರ್ತವೆ. ಇವೆಲ್ಲವೂ ಎಕ್ಸಾಮ್ ಸೆಂಟರ್ಸ್, ಯಾವ್ಯಾವ ಸ್ಟೇಟಲ್ಲಿ ಯಾವ್ಯಾವ ಎಕ್ಸಾಮ್ ಸೆಂಟರ್ಸ್ ಅಂತ ಇದ್ದಾವೆ. ನೀವು ದೂರನೂ ಹೋಗೋದು ಬೇಕಾಗಿಲ್ಲ. ನಮ್ಮ ಕರ್ನಾಟಕ, ಆಂಧ್ರ ಎಲ್ಲದರಲ್ಲೂ ಎಷ್ಟೆಷ್ಟು ಎಕ್ಸಾಮ್ ಸೆಂಟರ್ ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಇನ್ನೂ ಏನಪ್ಪ ಅಂದರೆ ರೀಜ್ನಲ್ ಲ್ಯಾಂಗ್ವೇಜಲ್ಲಿ ಕೂಡ ಎಕ್ಸಾಮ್ ಬರೀಬಹುದಾಗಿದೆ. ಮತ್ತು ಕ್ವಶನ್ಸ್ ಏನೇನೆಲ್ಲ ಕೇಳ್ತಾರೆ, ಪಾರ್ಟ್ ABCD ಏನೇನು ಕ್ವಶನ್ಸು, ಎಷ್ಟು ಮಾರ್ಕ್ಸ್ ಇದ್ದಾವೆ ಅಂತಲೂ ಕೊಟ್ಟಿದ್ದಾರೆ, ಟೈಮಿಂಗ್ನೂ ಕೊಟ್ಟಿದ್ದಾರೆ.
ಜೊತೆಗೆ ನಿಮಗೆ ಕೃಪಾಂಕಗಳು, NCCಯಲ್ಲಿ ಮಾಡಿದವರಿಗೆ ಏಜ್ ರಿಲ್ಯಾಕ್ಸೇಷನ್ ಮತ್ತು ಫಿಸಿಕಲಲ್ಲಿ ಕೂಡ ಕೆಲವು ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ. 5 ಕಿಲೋಮೀಟರ್ ಇನ್ನು 24 ಮಿನಿಟ್ಸ್ ರೇಸು. ಗಂಡು ಮಕ್ಕಳಿಗೆ ಬೇರೆ, ಹೆಣ್ಮಕ್ಳಿಗೆ ಬೇರೆನೂ ಇದೆ. ಮತ್ತು ಹೈಟು, ವೆಯ್ಟು ಫೀಮೇಲ್ಗೆ 157 ಸೆಂಟಿಮೀಟರ್ ಹೈಟ್ ಇದ್ದರೆ ಸಾಕು, ಜೆಂಟ್ಸ್ಗೆ 170 ಸೆಂಟಿಮೀಟರ್ಸ್. ಮತ್ತು ಬೇರೆ ಬೇರೆ ಪ್ರದೇಶಗಳಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಚೆಸ್ಟ್ ಕೂಡ ಕೊಟ್ಟಿದ್ದಾರೆ, ಎಷ್ಟಿರಬೇಕು ಹಿಗ್ಗಿದಾಗ ಕುಗ್ಗಿದಾಗ ಅಂತೇಳಿ. ಇದನ್ನೆಲ್ಲದನ್ನು ನೀವು ಇಲ್ಲಿ ಚಕ್ರ ಇದೆಲ್ಲ ಸೆಟ್ಟಿಂಗ್ಸಲ್ಲಿ, ಅಲ್ಲಿ ನೀವು ಸೆಟ್ಟಿಂಗ್ಸಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಇರುತ್ತೆ, ಅದನ್ನು ಕಡಿಮೆ ಇಟ್ಕೊಂಡು ನೋಡ್ಕೋಬೋದು. ಯಾಕಂದರೆ ಇದು ವಿಡಿಯೋ ಆಗಿರೋದ್ರಿಂದ ನಿಧಾನವಾಗಿ ತೋರಿಸಿದರೆ ಸ್ಕಿಪ್ ಮಾಡ್ತೀರಾ. ಅದರಿಂದ ನಿಮಗೆ HD ವ್ಯೂವಲ್ಲಿ ಇಟ್ಕೊಂಡು ಪ್ಲೇಬ್ಯಾಕ್ ಸ್ಪೀಡ್ ಕಡಿಮೆ ಇಟ್ಕೊಂಡು ಅಫಿಷಿಯಲ್ ಇದೇ ನೋಟಿಫಿಕೇಷನ್ ಆಗಿರುತ್ತದೆ, ಇದನ್ನು ನೀವು ನೋಡ್ಕೋಬೋದು. ಸ್ನೇಹಿತರೆ, ಒಂದು ಸರ್ಕಾರದ ಹುದ್ದೆ ಆದರೆ ಸಾಕು, ನಾನು ಏನಾದರೂ ಮಾಡೋಕ್ಕೆ ಸಿದ್ಧ ಅನ್ನೋರಿಗೆ ಭಾರತೀಯ ಸೇನೆಯಲ್ಲಿ ಸೇರಿ ಒಂದು ಒಳ್ಳೆ ರೆಸ್ಪೆಕ್ಟ್ ಇರುತ್ತದೆ. ಮತ್ತು ಪೇ ಸ್ಕೇಲ್ ಕೂಡ 21,000ದಿಂದ 59,000ವರೆಗೆ ಪೇ ಸ್ಕೇಲ್ ಇದೆ. ಒಳ್ಳೆ ಸ್ಯಾಲ್ರಿ ಇರುತ್ತದೆ, ಒಳ್ಳೆ ಅಲವೆನ್ಸ್ ಇರುತ್ತದೆ, ಗೌರವ ಮಾತ್ರ ಇಡೀ ಊರೇ ಕೊಂಡಾಡುವಂತಿರುತ್ತದೆ. ಇದು ಸೇನೆ ಅಂದರೆ ಸೇನೆಯಲ್ಲಿ ಹಲವಾರು ಫೋರ್ಸ್ಗಳಿರ್ತವೆ. ಆ ಫೋರ್ಸ್ಗಳ ಜೊತೆಗೆ ಕರ್ನಾಟಕ, ಆಂಧ್ರ, ನಿಮಗೆ ಒಂದೊಂದು ಸ್ಟೇಟಲ್ಲಿ ಕೂಡ ಇವು ವೇಕೆನ್ಸೀಸ್ ಇರ್ತವೆ. ಆ ವೇಕೆನ್ಸಿ ಡೀಟೇಲ್ಸ್ ಎಲ್ಲ ತೋರಿಸಿದ್ದಾರೆ. ಆ ವೇಕೆನ್ಸಿಗೆ ನೀವು ಸೆಲೆಕ್ಷನ್ ಆಗಿ ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಭಾಳ ಜನ ಹಳ್ಳಿ ಊರುಗಳಲ್ಲಿ ಇಂಥ ಒಳ್ಳೆಯ ನೋಟಿಫಿಕೇಷನ್ಗಳು ಗೊತ್ತಿರಲ್ಲ. ಅವರು ಭಾರತೀಯ ಸೇನೆ ಸೇರಲು ಸಿದ್ಧರಾಗಿರ್ತಾರೆ, ಆದರೆ ಅವ್ರಿಗೆ ಯಾವ ಥರ ಎಷ್ಟು ಬಿಟ್ಟಿದ್ದಾರೆ ಏನೂ ಗೊತ್ತಿರಲ್ಲ. ಫೀಸ್ ಕೂಡ ಕಡಿಮೆ ಇದೆ ಸ್ನೇಹಿತರೆ, 100 ರೂಪೀಸ್ ಅಷ್ಟೇ ಇದೆ. ಪೇಮೆಂಟು ಭೀಮ್ GPay ಥ್ರೂ ಆನ್ಲೈನ್ ಮುಖಾಂತರ ಕೂಡ ಸಲ್ಲಿಸಬಹುದಾಗಿದೆ. ಆದ್ದರಿಂದ ಮತ್ತು SC/STಗೆಲ್ಲ ಫ್ರೀ ಇದೆ, ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಎಲ್ಲದರಲ್ಲೂ. ಈ ವಿಡಿಯೋನ ಅತಿ ಹೆಚ್ಚು ಜನರಿಗೆ, ನಿಮ್ಮ ಸ್ನೇಹಿತರಿಗೆ, ನೀವು ಹೋಗೋಕ್ಕೆ ಸಿದ್ಧ ಇಲ್ವಾ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಎಜುಕೇಷನ್ ಸಂಸ್ಥೆಗಳಿಗೆ, ಗ್ರೂಪ್ಗಳಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಕೊನೆಯ ದಿನಾಂಕ 31 ಡಿಸೆಂಬರ್ ಆಗಿರುತ್ತದೆ. ಅತಿ ಬೇಗನೆ ಶೀಘ್ರವಾಗಿ ಅಪ್ಲೈ ಮಾಡ್ಕೊಳ್ಳಿ, ರಿಜಿಸ್ಟರ್ ಆಗಿ. ಕರೆಕ್ಷನ್ ಮಾಡೋದಕ್ಕೆ ಜನವರಿ 6, 8ರವರೆಗೆ ಟೈಮ್ ಇದೆ. ಕರೆಕ್ಷನ್ ಅಪ್ಲೈ ಮಾಡಿದ ನಂತರ ಮಾಡ್ಬೋದು. ಆದ್ದರಿಂದ ಪೇಮೆಂಟ್ ಮಾಡಲು ಲಾಸ್ಟ್ ಡೇಟ್ 1ನೇ ತಾರೀಕು ಜನವರಿ ಇದೆ. ಆದಷ್ಟು ಬೇಗ ಎಲ್ಲರಿಗೂ ಈ ವಿಡಿಯೋನ ತಲುಪಿಸಿ. 25,847 ಜಾಬ್ಸ್ ಅಂದರೆ ಸರಿಸುಮಾರು ಭಾಳ ಜಾಬ್ಸ್ ಆಗಿದ್ದಾವೆ. ಆದ್ದರಿಂದ ಅದು ಬೇರೆ ಕ್ವಾಲಿಫಿಕೇಷನ್ ಕೂಡ ಕಡಿಮೆ. SSLC ಆಗಿದ್ದರೆ ಸಾಕು, ಹೈಟು ವೆಯ್ಟು ಫಿಸಿಕಲ್ ಆಗಿ ಗಟ್ಟಿ ಮುಟ್ಟಾಗಿದ್ದರೆ ಸಾಕು. ಒಳ್ಳೆ ಸಂಬಳ, ಒಳ್ಳೆ ಸರ್ಕಾರಿ ಹುದ್ದೆ. ಆದ್ದರಿಂದ ತಪ್ಪದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇಂಥ ಒಳ್ಳೆಯ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಅನಿಸಿಕೆಗಳಿದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ. ತಪ್ಪದೆ ವಿಡಿಯೋನ ಶೇರ್ ಮಾಡಿ. ಎಜುಕೇಷನ್ ರಿಲೇಟೆಡ್ ಕೆಲವು ವೀಡಿಯೋಸ್ ನಮ್ಮ ಚಾನಲಲ್ಲಿದ್ದಾವೆ, ಆ ವಿಡಿಯೋಗಳನ್ನ ಕೂಡ ನೋಡಿ ಜ್ಞಾನಾರ್ಜನೆ ಬೆಳೆಸಿಕೊಳ್ಳಿ. ಇನ್ನೊಂದು ಏನಂದರೆ, ಎಷ್ಟೋ ರೀಲ್ಸ್ ನೋಡಿ ಸುಮ್ಮನೆ ಡಾಟಾ ಟೈಮ್ ಎರಡನ್ನೂ ವೇಸ್ಟ್ ಮಾಡ್ತಾ ಇರ್ತೀವಿ. ಇಂಥ ಒಳ್ಳೆಯ ವೀಡಿಯೋಸ್ನ ನೋಡಿದ್ರಿಂದ ನಿಮಗೆ ಯಾವ ಥರ ಇರ್ತದೆ ನೋಟಿಫಿಕೇಷನ್, ಯಾವ ಥರ ಅಪ್ಲೈ ಮಾಡಬೇಕು ಮಾಹಿತಿ ತಿಳ್ಕೊಳ್ತೀರಾ. 4 ಜನಕ್ಕೆ ಗೈಡ್ಲೈನ್ಸ್ ಮಾಡ್ತೀರಾ, 4 ಜನಕ್ಕೆ ರೆಫರ್ ಮಾಡ್ತೀರಾ. ಆದ್ದರಿಂದ ಒಳ್ಳೇದು ಮಾಡೋಕ್ಕೂ ಸಹ ಇದು ಒಂದು ಒಳ್ಳೆಯ ಕರ್ತವ್ಯವಾಗಿ ಭಾವಿಸ್ಕೊಳ್ಬೋದು. ಒಳ್ಳೇದು ಮಾಡಬೇಕು, ಒಂದು ಹೆಲ್ಪ್ ಮಾಡಬೇಕಂದ್ರೆ ಒಂದು ಶೇರ್ ಮುಖಾಂತರ ಕೂಡ ಒಂದು ಹೆಲ್ಪ್ ಆಗುತ್ತೆ. ಆದ್ದರಿಂದ ತಪ್ಪದೆ ಈ ವಿಡಿಯೋನ ಸಾಕಷ್ಟು ಜನರಿಗೆ ಶೇರ್